ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಲಿಂಗಯ್ಯ ನಾಯಕ್ ಅಧ್ಯಕ್ಷರು, ವಾಲ್ಮೀಕಿ ನವ ಸಮಾಜ ಉತ್ತರ ಕರ್ನಾಟಕ ವಿಭಾಗ ಅಧ್ಯಕ್ಷರು ಸುದ್ದಿಗೋಷ್ಠಿ ಮಾತನಾಡುತ್ತಾ, ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣದ ಕುರಿತು ಇತ್ತೀಚೆಗೆ ರಾಜ್ಯದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿದ್ದು, ಹೀಗಾಗಿ ಜುಲೈ 1ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಧರಣಿಯಲ್ಲಿ ಕರ್ನಾಟಕದ ವಿವಿಧ ಸಂಘ ಸಂಸ್ಥೆಯವರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಈ ಒಂದು ಧರಣಿಗೆ ಬೆಂಬಲ ಕೊಟ್ಟು ಧರಣಿಗೆ ಸಹಕರಿಸಬೇಕಂತಂದು ಲಿಂಗಯ್ಯ ನಾಯಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಇತ್ತೀಚೆಗೆ ಈ ಒಂದು ಘಟನೆಯಿಂದ ಸ್ವತಃ ಕರ್ನಾಟಕದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಬಿ ನಾಗೇಂದ್ರ ಅವರ ಪಾತ್ರಧಾರಿ ಅಂತ ಭಾವಿಸಿ ಸರ್ಕಾರದ ಮುಖ್ಯಮಂತ್ರಿಯವರು ರಾಜೀನಾಮೆ ಪಡೆದುಕೊಂಡಿದ್ದು, ಆದರೆ ಈ ಒಂದು ಹಗರಣದಲ್ಲಿ ಕೇವಲ ಬಿ ನಾಗೇಂದ್ರ ಅವರ ಪಾಲು ಅಷ್ಟೇ ಅಲ್ಲದೆ ಈ ಒಂದು ಹಗರಣದಲ್ಲಿ ಬಹುತೇಕ ಶಾಸಕರು, ಸಚಿವರು, ಸ್ವತಃ ಹಣಕಾಸು ಖಾತೆಯನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿಯವರ ಪಾತ್ರವಿಲ್ಲದೆ ಈ ಹಗರಣ ಹೇಗೆ ನಡೆಯಲು ಸಾಧ್ಯವೆಂದು ಕರ್ನಾಟಕದ ಅನೇಕ ಸಂಘ ಸಂಸ್ಥೆಗಳ ವಾದವಾಗಿದ್ದು, ಅದಕ್ಕೋಸ್ಕರ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಶಾಸಕರು, ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮೇಲೆ ಈ ಒಂದು ಕೇಂದ್ರ CBI ಅವರು ತನಿಖೆ ವಹಿಸಬೇಕು ಹಾಗೂ ಈ ಒಂದು ಹಗರಣದಲ್ಲಿ ಭಾಗಿರ್ತಕ್ಕಂಥ ಶಾಸಕರು, ಸಚಿವರನ್ನು ನಿರ್ದಾಕ್ಷಿಣ್ಯವಾಗಿ ರಾಜೀನಾಮೆ ಪಡ್ಕೊಂಡು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡುವ ಕೆಲಸ ಮಾಡಬೇಕಂತಂದು ಲಿಂಗಯ್ಯ ನಾಯಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಮಸ್ಕಾರ. ವಾಲ್ಮೀಕಿ ನವ ಸಮಾಜದ ಸಂಘದ ಉತ್ತರ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಆದ ಲಿಂಗಯ್ಯ ನಾಯಕ್ ಈ ನಮ್ಮ ವಾಲ್ಮೀಕಿ ಸಮಾಜ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಜುಲೈ 1ರಿಂದ 3ರವರೆಗೆ ಧರಣಿ ಹಮ್ಮಿಕೊಂಡಿದ್ದೀವಿ. ಅದರಿಂದ ಸಮಾಜದ ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ಸಮಾಜದಲ್ಲಿ ಆಗಿರುವಂಥ 187 ಕೋಟಿ ಹಗರಣ ಮತ್ತು ಸಮಾಜದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಬೇಡಿಕೆಗಳನ್ನು ನಾವು ಇಟ್ಟುಕೊಂಡಿದ್ದೀವಿ. ಅವೆಲ್ಲ ಬೇಡಿಕೆಗಳು ಸರ್ಕಾರ ಈಡೇರಿಸ್ಬೇಕಂತೇಳಿ ನಾವೆಲ್ಲ ಪರ್ಮಿಷನ್ ತೊಗೊಂಡಿದ್ದೀವಿ. ಹಾಗಾಗಿ ಎಲ್ಲ ಸಂಘಟನೆಗಳು ಇಲ್ಲಿ ಪಕ್ಷಾತೀತವಾಗಿ ಸಮಾಜದ ಹಿತದೃಷ್ಟಿಯಿಂದಾಗಿ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ಕೊತೀವಿ. ಹಾಗಾಗಿ ತಾವು ಯಾರ್ಯಾವ ಸಂಘಟನೆಯವರು ನಮಗೆ ಕೈ ಜೋಡಿಸುವಂಥ ಮುಂದೆ ಬರ್ತಿರೋ ಅವರು ತಮ್ಮ ಸಂಘಟನೆ ಹೆಸರು, ತಮ್ಮ ಫೋನ್ ನಂಬರ್ ಕೊಟ್ಟರೆ ನಾವು ಅದರಲ್ಲಿ ಆ್ಯಡ್ ಮಾಡ್ತೀವಿ. ಇಂತಿಂಥ ಸಂಘಟನೆಯವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತೇಳಿ ದಯವಿಟ್ಟು ಇದರಲ್ಲಿ ಯಾರು ಸ್ವಾರ್ಥಕ್ಕೋಸ್ಕರ ಕೂತಾಗ್ತಾ ಇಲ್ಲ, ಸಮಾಜದ ಹಿತದೃಷ್ಟಿಗಾಗಿ ಕೂತ್ಕೊಂತಿದ್ದೀವಿ. ಹಾಗಾಗಿ ತಾವೆಲ್ಲರೂ ಎಲ್ಲ ಸಂಘಟನಾ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸಮಾಜದ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಬಂದು ಭಾಗವಹಿಸಿ ನಾವು ಸಮಾಜಕ್ಕೆ ಒಂದು ನ್ಯಾಯ ಸಿಗುವಂಥ ಹೋರಾಟದಲ್ಲಿ ಭಾಗವಹಿಸೋಣ. ಹಾಗಾಗಿ ಸಮಾಜದಲ್ಲಿ ಇದೀವೆಂಬ ಒಂದು ಹಕ್ಕು ನಮ್ಮದು. ಹಾಗಾಗಿ ಎಲ್ಲರೂ ಹೋರಾಡಿ ಅದನ್ನ ಜನಸಾಮಾನ್ಯರಿಗೆ ತಲುಪೋ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸೋಣ ಅಂತ ಹೇಳುತ್ತಾ